ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ. ಅವರಿಗೆ ದೇವರು ಸದ್ಬುದ್ಧಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಕೈನಲ್ಲಿ ತಲೆ ಹಿಡಿಯೋರಿದ್ದಾರೆ ಅನ್ನೋ ಎಚ್.ಡಿ.ಕೆ ಹೇಳಿಕೆಗೆ ರಾಜಣ್ಣ ಪ್ರತಿಕ್ರಿಯಿಸಿರು. ಪೆನ್ ಡ್ರೈವ್ ಪಿತಾಮಹನೇ ಮಾಜಿ ಸಿಎಂ ಕುಮಾರಸ್ವಾಮಿ. ಪ್ರಜ್ವಲ್ ವಿಚಾರದಲ್ಲಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಸಂಸದರ ಮೂವ್ಮೆಂಟು ಅಂದರೆ ಅವರ ಚಲನವಲನ ಕೇಂದ್ರಕ್ಕೆ ಗೊತ್ತಿರುತ್ತೆ. ಲೋಪ ಆಗದಂತೆ SIT ಕೆಲಸ ಮಾಡ್ತಿದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹೌದಾ? ನಾನು ಆ ಮಾತು ಉತ್ತರ ಹೇಳ್ಬೇಕಂದ್ರೆ ಅವ್ರಿಗಿನ್ನ ತೀಕ್ಷ್ಣವಾಗಿ ಹೇಳಬಲ್ಲೆ, ನಾನು ಹೇಳಕ್ ಹೋಗೋದಿಲ್ಲ. ಅವ್ರು ಸುತ್ತನೇ ಅವರೇನೋ ಅಥವಾ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಾರೆ ಅಂತ ಅವ್ರು ಸುತ್ತ ಇರೋರು ಯಾರು? ಅವ್ರು ಸುತ್ತ ಇರೋರು ಯಾರ್ಯಾರು? ಈಗ ಅವ್ರಿಗೆ ಏನಾಗಿದೆ, ಕುಮಾರಸ್ವಾಮಿಗೆ ಬುದ್ಧಿ ಭ್ರಮಣೆ ಆಗಿದೆ. ಬೆಳಿಗ್ಗೆಗೊಂದು ಸಾಯಂಕಾಲಕ್ಕೊಂದು ಯಾರು ಪರ ಹೇಳ್ತಾರೋ ಯಾರು ವಿರುದ್ಧ ಹೇಳ್ತಾರೋ ಏನೋ ಗೊತ್ತಿಲ್ಲ. ನಾವು ಅವ್ರಿಗೆ ದೇವ್ರ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಶಿವಕುಮಾರ್ ಅಂತಾನೆ DK ಶಿವಕುಮಾರ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಪೆನ್ ಡ್ರೈವ್ ತೋರಿಸಿದ್ ಯಾರ್ರಿ ಮೊದಲು? ಪೆನ್ ಡ್ರೈವ್ ಪಿತಾಮಹ ಯಾರಪ್ಪ? ಪೆನ್ ಡ್ರೈವ್ ಜೋಬಲ್ ತೋರಿಸಿದ್ ಯಾರಪ್ಪ? ಪಿತಾಮಹ ಅವರೇ ತಾನೆ. ನೋಡ್ರಿ, ದಾಖಲೆ ಒಳಗಡೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಬೇರೆ ಹೇಳ್ಕೊಂತಾರೆ. ಅವ್ರು ಹೇಳ್ಕೊಳ್ತಾರೆ. ಮತ್ತೆ ಹೇಳ್ಕೊಂಡು ಇಷ್ಟು ದಿವಸ ಯಾಕಪ್ಪ ಇಟ್ಕೊಂಡು ಕೂತವ್ರೆ? ಅದು ಇದೇ ಇರ್ಬೋದು ಅವ್ರ ಹತ್ರ, ಯಾರಿಗೆ ಗೊತ್ತು? ನನ್ನ ಹತ್ರ ಅದಿಲ್ಲಪ್ಪ ಇದಿದೆ ಅಂತ ತೋರಿಸಿದಾರ. ಹೋಗ್ಲಿ, ಪೆನ್ ಡ್ರೈವ್ ಪಿತಾಮಹನೇ ಕುಮಾರಸ್ವಾಮಿ ಅವರೇ ತಾನೇ ಮೊದಲು ಪೆನ್ ಡ್ರೈವ್ ಇಲ್ಲಿದೆ ಅಂತ ತೋರಿಸಿದ್ದು. ನೋಡಿ, ಒಂದು ವಾರ ನೋಡಿ, ಒಂದು ವರ್ಷ ಆಗೋಯ್ತು. ಅದರಿಂದ ಪೆನ್ ಡ್ರೈವ್ ಪಿತಾಮಹರೇ ಕುಮಾರಸ್ವಾಮಿ ಅವರು. ಅದರಿಂದ ಅವರಿಂದ ನಾವು ಕಲ್ತ್ಕೋಬೇಕು ಪೆನ್ ಡ್ರೈವ್ ಏನು ಎತ್ತ, ಯಾವ ರೀತಿ ಮಾಡಬೇಕು ಅವೆಲ್ಲ. ಪಾಪ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಯಾಕೆ ಮಾತನಾಡಿದ್ರು ಅಂತ ಹೇಳಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಈಗ ಒಂದು ಕೆಲಸ ಮಾಡ್ರಿ, ಈಗ ನಾನು ಇಲ್ಲಿ ಕೂತಿರ್ತೀನಪ್ಪ, ನನ್ನ ಮೊಬೈಲ್ ದೇವರಾಜಗೌಡನ ಫೋನ್ ಮಾಡ್ತಾನೆ, ನಾನು ತೆಗಿಬೇಕೋ ಬೇಡ? ಅದರಲ್ಲಿ ಏನಾದರೂ ಇನ್ಕ್ಯುಮಿನೇಟಿಂಗ್ ಸಂಗತಿಗಳು ಪ್ರಸ್ತಾಪ ಇವರಾಗಲಿ ಅವರಾಗಲಿ ಚರ್ಚೆ ಮಾಡಿದರೆ ಆಗ ಅದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ. ಸುಮ್ಮನೆ ಏನೋ ಕ್ಯಾಶುವಲ್ ಆಗಿ ಯಾರೋ ನಮ್ಮ ಶತ್ರುಗಳೇ ಮಾಡ್ತಾರೆ, ಬೇಕಿರೋರು ಮಾಡ್ತಾರೆ, ಬೇಕಿಲ್ಲದಿರೋರು ಮಾಡ್ತಾರೆ. ನಮ್ಮನ್ನು ಯಾವುದಾದ್ರು ಟ್ರ್ಯಾಪಲ್ಲಿ ಸಿಕ್ಕಾಕ್ಸಕ್ಕೂ ಮಾಡೋರು ಇರ್ತಾರೆ. ಏನು ಮಾಡ್ತಾರೆ? ಅದಕ್ಕೆ ನಾನು ಯಾರನ್ನ ಹೆಣ್ಮಕ್ಳು ಫೋನ್ ಮಾಡಿದ್ರೆ ಒಂದ್ಸರಿ ಮಾತಾಡಿ ಆಮೇಲೆ ಸಿಗ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಮತ್ತೆ ಬ್ಲಾಕೇ ಮಾಡಿಬಿಡ್ತೀನಿ ನಂಬರು. ತಿರುಗಿ ಎಲ್ಲ ಗ್ರಾಚಾರಗಳು ಯಾವುದನ್ನ ಬಂದರೆ ಅವು ಇವು ಯಾಕಬೇಕು ಅಂತ. ಈಗ ಏನಾಗ್ತದೆ, ವಿಳಂಬ ಏನಿಲ್ಲ. ಸರ್ಕಾರದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕಲ್ಲ ತಗೊಳ್ತಾರೆ. ನಾವು ಯಾವುದೇ ಒಂದು ಪ್ರೊಸೀಜರಲ್ಲಿ ವೈಲೇಷನ್ ಆದರೆ ಅದರಿಂದ ಕೋರ್ಟಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಕೊಡಬೇಕು, ಒಂದು ಆಪರ್ಚುನಿಟಿ ಕೊಡಬೇಕು. ನಾವು ಆಪರ್ಚುನಿಟಿ ಕೊಡದೆ ಯಾವುದೋ ಊರಲ್ಲವ್ರು, ಯಾವ ಊರಲ್ಲವ್ರೆ, ಯಾವ ಮನೆಯಲ್ಲಿದ್ದಾರೆ, ಯಾವ ಹೋಟ್ಲಲ್ಲಿ ಅನ್ನೋದು ನಮ್ಮ SIT ಅವ್ರಿಗೂ ಗೊತ್ತು, ನಮ್ಮ ಸರ್ಕಾರಕ್ಕೂ ಗೊತ್ತು, ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ. ಯಾರು ಗೊತ್ತಿಲ್ಲ ಇರ್ಲಿಕ್ಕಾಗಲ್ಲ, ಯಾಕೆಂದರೆ ಇದನ್ನು MP. ಅದರಿಂದ ಅವ್ರ ಮೂವ್ಮೆಂಟ್ ಎಲ್ಲರದ್ದು ಗೊತ್ತೇ ಇರ್ತದೆ. ಬಂಧಿಸಬೇಕು ಅಂದರೆ ಬಂಧಿಸ್ಬೋದು. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಒಂದು ಆಪರ್ಚುನಿಟಿ ಕೊಡಬೇಕು. ನಾಳೆ ಆಪರ್ಚುನಿಟಿ ಕೊಡದೆ ನೀವು ಏಕಾಏಕಿ ಮಾಡಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಹೌದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ, ನೀವು ಆಪರ್ಚುನಿಟಿ ಕೊಟ್ಟಿಲ್ಲ, ನ್ಯಾಚುರಲ್ ಜಸ್ಟಿಸ್ ಅಂತೇಳಿ ವಜಾ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾನೂನಿನ ಲೋಪ ಎಲ್ಲೂ ಆಗಬಾರ್ದು ಅಂತೇಳಿ ಎಚ್ಚರಿಕೆಯಿಂದ ಅದನ್ನು ಇವತ್ತು ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಿರ್ಬೋದು. ನಮ್ಮಲ್ಲಿ SIT ಅವರು ಕೂಡ ಆ ಎವಿಡೆನ್ಸಸನ್ನು ನಿರಂತರವಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಇದರಲ್ಲಿ ಒಳಗಾಗಿದ್ದಾರೆ, ಸಂತ್ರಸ್ತರು ಅಂತ ಕರಿತೀವೋ ಇನ್ನೊಂದೇನು ಕರಿತೀವೋ, ಪಾಪ ಅವ್ರುಗಳ್ನು ಕೂಡ ಇವರು ಅದನ್ನು ಗೋಪ್ಯವಾಗಿ ಮಾಡ್ತಾರೆ. ಅವನ್ನೆಲ್ಲ ಪ್ರಚಾರ ಮಾಡಿಕೊಂಡು ಅವರು ಮನೆತನದ ಗೌರವ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಏನೆಲ್ಲ ಎವಿಡೆನ್ಸಸ್ಸು, ಸ್ಟ್ರಾಂಗ್ ಎವಿಡೆನ್ಸಸ್ ಬೇಕಾಗಿದೆ ಅದನ್ನೆಲ್ಲನೂ ಕೂಡ ಗ್ಯಾದರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.